ನಮ್ಮ ಬಿಳಿಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 175/2026 ಅಲ್ಲಿ ಗಲ್ಗಲಿ ಸಂಬಂಧಪಟ್ಟ ಇನ್ಸಿಡೆಂಟ್ ವಿಚಾರವಾಗಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ವಿಕ್ಟಿಮ್ ಬಂದುಬಿಟ್ಟು ಅವರ ಹೆಸರು ಪ್ರಗತಿ ಅಲಿಯಾಸ್ ಭಾಗ್ಯಶ್ರೀ ಪ್ರವೀಣ್, ವಯಸ್ಸು ಸುಮಾರು 22 ವರ್ಷ, ಮೂಲತಃ ಮಾಲಿಕ್ಪುರ್ ವಾಸಿ. ಮದುವೆ ಆಗಿ ಸುಮಾರು 6 ವರ್ಷದಿಂದ ಇಲ್ಲಿ ಗಲ್ಗಲಿಯಲ್ಲಿ ಅವ್ರ ಗಂಡನ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಇದರಲ್ಲಿ ಅಕ್ಯೂಸ್ ಬಂದುಬಿಟ್ಟು ಅವ್ರ ಗಂಡನೇ ಇದ್ದಾರೆ, ಪ್ರವೀಣ್ ಅಶೋಕ್ ಜಿಗಲ್ಗೂರ್, ಸುಮಾರು 29 ವರ್ಷ. ಇವರು ಅಲ್ಲಿ ಕಂಪ್ಲೇಂಟ್ ಬಂದುಬಿಟ್ಟು ಆ ಹುಡುಗಿನ ತಂದೆ ಮಾಲಿಂಗಪ್ಪ ಸಂಗಪ್ಪ ಅಂಗಡಿ. ಈ ಕೇಸ್ದು ಸ್ವಲ್ಪ ಡಿಟೇಲ್ ತಮಗೆ ಅದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದು ಇದ್ದರೆ ಅಂದರೆ, ಇವರು ಕಪ್ಪಲದ್ದು ಸುಮಾರು 6 ವರ್ಷ ಹಿಂದೆ ಮದುವೆ ಆಗಿತ್ತು. 4 ವರ್ಷ ಇವರು ಒಟ್ಟಿಗೆ ವಾಸ ಮಾಡ್ತಾಯಿದ್ರು. ಹಸ್ಬೆಂಡ್ಗೆ ಆಗಾಗ ಡೌಟ್ ಬಂತು ಕಿ ವೈಫ್ ಇನ್ನೊಬ್ಬರ ಜೊತೆ ಅಫೇರ್ ಇದೆ. ಅದ್ರ ವಿಚಾರವಾಗಿ ಸುಮಾರು ಜಗಳ ನಡೀತಾ ಇತ್ತು. 1.5 ತಿಂಗಳಿಂದ ವೈಫ್ ಅವ್ರ ಗಂಡನ ಮನೆ ಬಿಟ್ಟು ಅವ್ರ ತವ್ರ ಮನೆಗೆ ಹೋಗಿದ್ರು. ನಿನ್ನೆ 27 ತಾರೀಕು ಅಂದರೆ ಇವರು ಗಂಡ ಮತ್ತೆ ಮಾಲಿಕ್ಪುರಲ್ಲಿ ಅವ್ರ ತವ್ರ ಮನೆಗೆ ಹೋಗಿ ನಾನು ಮತ್ತೆ ವಾಪಸ್ ಇವರಿಗೆ ಕರೆಕ್ಟಾಗಿ ನೋಡ್ತೀನಿ ಅಂತ ನನ್ನ ಜೊತೆಗೆ ಕಲಿಸಿ ಅಂದರೆ ಅವ್ರ ತಂದೆ ತಾಯಿಗೆ ನಂಬಿಸಿ ಇಲ್ಲಿ ಕರ್ಕೊಂಡ್ಬಂದಿದ್ರು. ಸುಮಾರು 11 ಗಂಟೆಗೆ ಅಲ್ಲಿ ಮಾಲಿಕ್ಪುರ್ಗೆ ಹೋಗಿ 2:30ವರೆಗೆ ಇಲ್ಲಿ ಇದಕ್ಕೆ ರೀಚ್ ಆದರು. ಅವರು ನಮ್ಮ ಗಲ್ಗಲಿಗೆ ಅವ್ರ ಗಂಡನ ಮನೆಗೆ ರೀಚ್ ಆದರು. ಅಲ್ಲಿ ರೀಚ್ ಆದ ನಂತರ ಅವ್ರ ತಂದೆಗೆ ಸುಮಾರು 5ವರೆಗೆ ಗಂಡ ಫೋನ್ ಮಾಡಿ ಹೇಳ್ತಾರೆ ಈ ಥರ ಅವ್ರದ್ದು ಡೆತ್ ಆಗಿದೆ. ಅಲ್ಲಿ ಇಮಿಡಿಯೇಟ್ಲಿ ರೀಚ್ ಆದ ನಂತರ ನಮ್ಮವರು ಪರಿಶೀಲನೆ ಮಾಡಿದರು. ಅಲ್ಲಿ ಆ ರೂಮಲ್ಲಿ ಅವ್ರ ವೈಫ್ ಏನಿತ್ತು, ವಿಕ್ಟಿಮ್ ಏನಿತ್ತು, ಅವರು ಆ ರೂಫ್ ಮೇಲೆ ಒಂದು ಪೈಪಿಂದ ಒಂದು ಸೀರೆ ಮುಖಾಂತರ ಹ್ಯಾಂಗ್ ಆಗಿದ್ರು. ಪ್ಲಸ್ ಅಲ್ಲಿ ಒಂದು ಪಕ್ಕ ಲೆಟರ್ ಕೂಡ ಇತ್ತು. ಪ್ಲಸ್ ಈ ಪೂರ್ತಿ ಘಟನೆ ಹಸ್ಬೆಂಡ್ ಅಲ್ಲಿ ಅದೇ ರೂಮಲ್ಲಿ ಇನ್ಸಿಡೆಂಟ್ ನಡುವಾಗ ಅವರಿಗೆ ವಿಡಿಯೋ ಮುಖಾಂತರ ರೆಕಾರ್ಡ್ ಮಾಡಿದ್ದಾರೆ. ಆ ವಿಡಿಯೋ ಕೂಡ ತುಂಬ ಜನಕ್ಕೆ ಶೇರ್ ಮಾಡಿದ್ದಾರೆ. ಮತ್ತು ಆ ವೈಫ್ದು ಬಾಡಿ ಮೇಲೆ ಕೂಡ ನಮಗೆ 2-3 ಬ್ಲಡ್ ಇಂಜರಿ ಕೂಡ ಸಿಕ್ಕಿದೆ. ಅಲ್ಲಿ ಒಂದು ರಾಡ್ ಕೂಡ ಸಿಕ್ಕಿದೆ. ಕೊನೆಗೆ ತಂದೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೂಡ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಹಸ್ಬೆಂಡ್ಗೆ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅಲ್ಲಿಂದ ಬೇರೆ ಬೇರೆ ಸ್ಯಾಂಪಲ್ಸ್ ಇಲ್ಲಿ 2 ಬಿಯರ್ ಬಾಟಲ್ ನಮಗೆ ಸಿಕ್ಕಿದೆ ಆ ರೂಮಲ್ಲಿ. ಪ್ಲಸ್ ಅವ್ರದ್ದು ಫೋನ್ ಕೂಡ ಸೀಸ್ ಮಾಡಿದ್ದೀವಿ, ಗಂಡನದು ಫೋನ್ ಸೀಸ್ ಮಾಡಿದ್ದೀವಿ. ಅದರಲ್ಲಿ ವೈಫ್ಗೆ ಬೇರೆ ಯಾರ ಜೊತೆ ಅಫೇರ್ ಇದ್ದಾಗ ಕೆಲವು ಡೌಟ್ಫುಲ್ ವೀಡಿಯೋಸ್ ಕೂಡ ನಮಗೆ ಸಿಕ್ಕಿದೆ. ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಯಾವ ಸರ್ಕಮ್ಸ್ಟಾನ್ಸಸಲ್ಲಿ ಆಯಿತು, ಯಾವ ಮುಖಾಂತರ ಈ ಥರ ಮಾಡಿದ್ದಾನೆ ಅಂತ. ಪ್ಲಸ್ ಬಿಯರಲ್ಲಿ ಏನಾದರೂ ಬೇರೆ ಸಸ್ಪೆಕ್ಟ್ ಸಬ್ಸ್ಟಾನ್ಸ್ ಇತ್ತು ಅಥವಾ ಬೇರೆ ಏನಾದರೂ ಇತ್ತು, ಅದನ್ನು ಕೂಡ ನಾವು ಸೆಂಟ್ರಲ್ ಕಲೆಕ್ಟ್ ಮಾಡಿದ್ವಿ. ಆ ಪ್ರಕರಣ ನಾವು ಮುಂದೆ ಬಿಡಿಸಿದ್ದೀವಿ. ಒಂದು ರೀತಿ ಕನ್ಫರ್ಮ್ ಆಯಿತು. ಹಸ್ಬೆಂಡ್ ಅವ್ರದ್ದು ವೈಫ್ದು ಇದು ಆ ಥರ ವೀಡಿಯೋ ಜೊತೆಗೆ ಅವ್ರದ್ದು ಇಲ್ಲಿಗಲ್ ಅಫೇರ್ದು ವೀಡಿಯೋ ಕೂಡ ತುಂಬ ಜನಕ್ಕೆ ಅವರೇ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ. ಹಸ್ಬೆಂಡ್ ಅವರು ಅವ್ರ ಫೋನ್ ಮುಖಾಂತರ ಬೇರೆ ಫ್ರೆಂಡ್ಸ್ಗೆ ಕಳಿಸಿದ್ದಾರೆ. ಇಲ್ಲಿಗಲ್ ಅಫೇರ್ದು ವೀಡಿಯೋ ಹಸ್ಬೆಂಡ್ಗೆ, ನಮ್ಮ ಅಕ್ಯೂಸ್ಗೆ ಅವ್ರ ವೈಫ್ ಫೋನಲ್ಲಿ ಸಿಕ್ತು, ಕೆಲವು ವೀಡಿಯೋಸ್ ಸಿಕ್ತು. ಆ ವೀಡಿಯೋಸ್ ಇವನು ಅಕ್ಯೂಸ್ ಅವ್ರ ಫೋನಲ್ಲಿ ತಗೊಂಡು ಅವ್ರು ಕೆಲವು ಫ್ರೆಂಡ್ಸ್ಗೆ ಕಳಿಸಿದ್ದಾರೆ. ಆ ಥರ. ಮತ್ತು ಅವ್ರ ಫ್ಯಾಮಿಲಿ ಕೂಡ ಒಪ್ಪಿದ್ದಾರೆ. ನಮಗೆ ಗೊತ್ತಿತ್ತು ಈ ಥರ ಅಫೇರ್ ಇದೆ. ಹುಡುಗಿನ ಫ್ಯಾಮಿಲಿ ಕೂಡ ಒಪ್ಪಿದ್ದಾರೆ. ಮಗು ವಯಸ್ಸು 3 ವರ್ಷ ಇದೆ. 3 to 4 ಇಯರ್ಸ್ ಮಧ್ಯದಲ್ಲಿ ಅಂದರೆ ಈಗ 6 ವರ್ಷ ಮದುವೆ ಆದಲ್ಲಿ 4 ವರ್ಷ ಇವನ ಜೊತೆ ಇದ್ದು 2 ವರ್ಷದಿಂದ ತವ್ರ ಮನೆಗೆ ಇದ್ದು ಸರ್. 2 ವರ್ಷ ತವ್ರ ಮನೆಗೆ ಗೊತ್ತಿಲ್ಲ. 2 ವರ್ಷದಿಂದ ಸ್ವಲ್ಪ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಲಾಸ್ಟ್ 1.5 ಮಂತ್ ಇಲ್ಲ, ಈ ಘಟನೆಗಿಂತ ಲಾಸ್ಟ್ 1.5 ಮಂತ್ ಹಿಂದೆ ತವ್ರ ಮನೆಯಲ್ಲಿ ನಿನ್ನೆ ಕರ್ಕೊಂಡು ಈಗ ಎಕ್ಸಾಕ್ಟ್ ಆಗಿ ನಿನ್ನೆ ಆಗಿರುವಂಥ ಟೈಮಿಂಗ್ ಸುಮಾರು 5:40-5:45. ನಾವು ವಾಟ್ಸಪ್ ಕಾಲ್ ಮುಖಾಂತರ ಇವರಿಗೆ ಏನು ವಾಟ್ಸಪ್ಪಲ್ಲಿ ವಿಡಿಯೋ ಏನು ಕಳಿಸಿದ್ದಾರೆ ಗಂಡ ಹುಡುಗಿ ಅವ್ರ ವೈಫ್ ತಂದೆಗೆ. ಆ ಪ್ರಕಾರ ಟೈಮ್ 5:43 ಇತ್ತು. ಸುಮಾರು ಅದೇ ಟೈಮ್ಗೆ ಇನ್ಸಿಡೆಂಟ್ ಆಗಿದೆ ಅಂತ ನಾವು ಅಂದ್ಕೊಳ್ತೇವೆ. ಅದೇನೋ ವಿಡಿಯೋ ಕರೆ ಮಾಡಿ ಅವನೇನು ಹಾಕಿ ಅಫೇರ್ ಇಟ್ಕೊಂಡಿದ್ದಲ್ಲ, ಆ ಹುಡುಗನಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾನಂತೆ. ಅವನಿಗೂ ವಿಡಿಯೋ ಹಾಕಿದ್ದಾನೆ. ಚೆಕ್ ಮಾಡಬೇಕು. ಅವ್ರ ಫೋನ್ ನಾವು ತೊಗೊಂಡಿದ್ದೀವಿ, ಎಕ್ಸ್ಟ್ರಾಕ್ಷನ್ಗೆ ಹಾಕಿದ್ವಿ. ಯಾರ್ಯಾರು ಕಾಲ್ ಮಾಡಿದ್ದಾರೆ, ಏನಿದೆ, ಏನಾದ್ರು ರಿಲೇಟೆಡ್ ಡೇಟಾ ಇದೆ ಅದು ಕೂಡ ನಾವು ಏನು ಇದು ಆ್ಯಕ್ಚುಲಿ ಇದು ಸಿಟ್ಟಲ್ಲಿ ಅಂತ ಆಗಿರುವಂಥದ್ದು ಅಥವಾ ಏನೋ ಎಕ್ಸಾಕ್ಟ್ ಪ್ಲಾನ್ ಮಾಡಿದ ಕರ್ಕೊಂಡ್ಬಂದ ನನ್ನ ಸರ್ವಿಸ್? ಎರಡೂ ಇರ್ಬೋದು. ನಾವು ಪೊಲೀಸ್ ಕಸ್ಟಡಿ ತಗೊಂಡು ಡಿಟೇಲಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಡೆತ್ ಆಗುವಾಗ ರೂಮ್ ಒಳಗೆ ಗಂಡ ಮತ್ತು ಹೆಂಡತಿ ಇಬ್ಬರೇ ಇದ್ದರು, ಬೇರೆ ಯಾರೂ ಇರಲಿಲ್ಲ. ಸೊ ನಮಗೆ ಪ್ರೈಮ್ ಸಸ್ಪೆಕ್ಟ್ ಅಥವಾ ಪ್ರೈಮ್ ಅಕ್ಯೂಸ್ ನಾವು ಯಾರು ಹೇಳ್ತೀವಿ ಅವ್ರು ನಮ್ಮ ಕಸ್ಟಡಿಗೆ ಸಿಕ್ಕಿದ್ದಾನೆ. ಅವ್ರು ಯಾವ ಸರ್ಕಮ್ಸ್ಟಾನ್ಸಲ್ಲಿ ಆಯಿತು, ಪ್ಲಾನಿಂಗ್ ಇತ್ತು ಅಥವಾ ಏನಿತ್ತು, ಈಗ ನಾವು ಪೊಲೀಸ್ ಕಸ್ಟಡಿ ತಗೊಂಡು ಮತ್ತೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗ ಒಂದು ಮಾಹಿತಿ ಸರ್ ಅನುಮಾನ ಅಂದರೆ, ಈಗ ತಾನಾಗೆ ಅಥವಾ ಆಕಿ ನೇಣು ಹಾಕೊಂಡ್ಲ ಅಥವಾ ಈ ಥರ ಆಕಿನೇನೋ ಕಟ್ಟಿಗೆ ತಗೊಂಡು ಆಮೇಲೆ ಇವನೇ ನೇಣು ಹಾಕಿದಾನ ಅಂತಂದು ಚೆಕ್ ಮಾಡ್ತೀವಿ. ಅದನ್ನೇ ಹೇಳ್ತಾ ಇದ್ವಿ ನಾನು. ಆ ರೂಮಲ್ಲಿ ಇಬ್ಬರು ಅಷ್ಟೇ ಇದ್ದರು, ಅದು ಕನ್ಫರ್ಮ್ ಇದೆ. ಪ್ಲಸ್ ವಿಡಿಯೋ ಅಲ್ಲಿ ಆ ಇನ್ಸಿಡೆಂಟು ಕೊನೆ ಪಾರ್ಟ್ ಮಾತ್ರ ರೆಕಾರ್ಡ್ ಮಾಡಿದ್ದಾನೆ. ಅದಕ್ಕಿಂತ ಮುಂಚೆ ಯಾವ ರೀತಿ ಘಟನೆ ನಡೆದಿದ್ದು, ಏನಾಯಿತು ಅಂತ ನಾವು ಈಗ ಚೆಕ್ ಮಾಡ್ತೀವಿ.
ಅದರಲ್ಲಿ ಇನ್ನೊಂದು ಆ್ಯಂಗಲ್ ಏನಿರ್ಬೋದು, ಅವರು ಬಿಯರ್ ಬಾಟಲ್ ಏನು ಸಿಕ್ಕಿದೆ, ಯಾರು ಕೊಡ್ತಿದ್ದಾರೆ, ಇವರು ಕೂಡ ಕೊಡ್ತಿದ್ದಾರೆ, ಅಥವಾ ಏನಾದರೂ ಅದರಲ್ಲಿ ಏನಾದರೂ ಆ ಥರ ಸಬ್ಸ್ಟೆನ್ಸ್ ಇತ್ತು ಅದನ್ನು ಕೂಡ ನಾವು ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮುಖಾಂತರ ಚೆಕ್ ಮಾಡ್ತೀವಿ. ಅಂದರೆ ಬೇರೆ ತಮ್ಮ ಪತ್ನಿಗೂ ಕುಡಿಸಿದಾನ ಚೆಕ್ ಮಾಡ್ತೀವಿ. ಈಗ ಪೋಸ್ಟ್ಮಾರ್ಟಮಲ್ಲಿ ಸ್ಟಮಕ್ ಕಂಟೆಂಟ್ ನಮಗೆ ಸಿಗುತ್ತೆ, FSH ಕನ್ಸಲ್ಟಿ ಚೆಕ್ ಮಾಡಿಸ್ತೀವಿ. ಅಂದರೆ ರಿಪೀಟೆಡ್ಲಿ ಜಗಳ ಆಗ್ತಾನೆ ಇತ್ತು ಅಂತ ಅನ್ಸುತ್ತೆ. ಲಾಸ್ಟ್ 6 ಇಯರ್ಸಿಂದ ಮದುವೆ ಆದ ನಂತರ ಲಾಸ್ಟ್ 2 ಇಯರ್ಸಿಂದ ಜಗಳ ಆಗ್ತಾ ಇತ್ತು ಅಂತ ಅವ್ರ ತಂದೆಯವರು ಈ ಥರ ಅವ್ರ ಕಂಪ್ನಿನಲ್ಲಿ ಬರೆದು ಕೊಟ್ಟಿದ್ದಾರೆ. ಇವೊಂದು ಕೆಲಸ ಕಾರ್ಯ ಇವರು ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಹಸ್ಬೆಂಡ್, ಅಲ್ಲಿ ಬ್ಯಾಂಗ್ಳೂರಲ್ಲಿ ಆ ಕಡೆ ಈ ಕಡೆ ಕೆಲಸ ಮಾಡ್ತಾ ಇದ್ದ. ಮತ್ತು ಇವರು ಹೌಸ್ ವೈಫ್ ಥರನೇ ಇತ್ತು. ಅಂದರೆ 2 ವರ್ಷ ಬೆಂಗಳೂರಲ್ಲಿ ಇದ್ದ ಅಂತ ಆ ಟೈಮಲ್ಲಿ ಕೆಲವು ಟೈಮ್ ಬ್ಯಾಂಗ್ಳೂರಲ್ಲಿ ಕೂಡ ಹೋಗ್ತಾನೆ, ಲಾಂಗ್ ಟೈಮ್ ಬ್ಯಾಂಗ್ಳೂರಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅದು ಇಲ್ಲಿಗಲ್ ಅಫೇರ್ ಅಂದರೆ 2 ವರ್ಷದಿಂದ ಅಷ್ಟೇ ಇತ್ತಾ ಅಥವಾ ಮ್ಯಾರಿಡ್ಗಿಂತ ಮುಂಚೆನೇ ಇತ್ತಾ? ಚೆಕ್ ಮಾಡಬೇಕು ಅವ್ರು ಯಾರ ಜೊತೆ ಇಲ್ಲಿಗಲ್ ಅಫೇರ್ ಇತ್ತು. ಅವ್ರ ತವ್ರ ಮನೆ ಹತ್ತಿರನೇ ಅವ್ರ ಮನೆ ಇದೆ, ಅಲ್ಲಿ ಮುಂಚೆಯಿಂದ ಕಾಂಟ್ಯಾಕ್ಟ್ ಇತ್ತು ಅಂತ ಫ್ಯಾಮಿಲಿ ಕೂಡ ಹೇಳ್ತಾ ಇದ್ದಾರೆ. ಬಟ್ ಏನಿತ್ತು ಅದು ಚೆಕ್ ಮಾಡಬೇಕು.